ಯಾವುದೇ ಅಧಿಕಾರಿ ಒಳ್ಳೆ ಕೆಲಸ ಮಾಡಿದರೆ ನಿಮ್ಮ ಎದುರಿಗೆ ನಾನು ಅಪ್ರಿಷಿಯೇಟ್ ಮಾಡಿದೆ ಟೀಮಿಗೆ. ನೀವು ಅಂದರೆ ನನಗೆ ಪಾಪ ಅವರು ಇಷ್ಟು ಕಷ್ಟಪಟ್ಟು ಇಷ್ಟು ಒಳ್ಳೆ ಹಾಸ್ಪಿಟಲ್ ಮಾಡಿ ನಿಮ್ಮ ಜಿಲ್ಲೆಗೆ ಸರ್ವಿಸ್ ಕೊಟ್ಟಿದ್ದಾರೆ. ಅವ್ರನ್ನ ತಪ್ಪಿ ಬೇರೆಯವ್ರನ್ನ ಹಾಕಿದ್ರು ಕೂಡ ನಾವು ಉಳಿಸ್ಕೊಂಡು ಪ್ರಯತ್ನ ಮಾಡಿ ಏನೇನು ಅಚೀವ್ಮೆಂಟ್ ಮಾಡೋದು ನಮ್ಮ ಜಿಲ್ಲೆಗೆ ಏನಾಗಬೇಕಾಗಿತ್ತು ಅದಕ್ಕೆ ನಾನು ಸಂತೋಷದಿಂದ ಒಪ್ಕೊಳ್ತೀನಿ. ಇನ್ನು ಬಳ್ಳಾರಿದ ಅಲ್ಲ ಒಂದೇ ಒಂದ್ ದಿವಸನೂ ಆಗಿಲ್ಲ ಅವರು ಸಸ್ಪೆಂಡ್ ಮಾಡ್ಬಿಟ್ರೆ ಅವ್ರು ಇನ್ನೂ ಬಳ್ಳಾರಿ ಬಸ್ ಸ್ಟ್ಯಾಂಡೇ ನೋಡಿಲ್ಲ. ಈಗ ನನಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಮೇಲ್ನೋಟಕ್ಕೆ ಅವತ್ತು SP ಅವರು 31 ಇತ್ತೇನೋ ರಾತ್ರಿ 31 ಇತ್ತು 31 ಏನೋ ಇತ್ತಂತೆ. ಸ್ವಲ್ಪ ಅಲ್ಲಿ SP ಹೋಗಿ ನಿಂತಿದ್ರೆ ಲಘುನೇ ಮುಗಿತಿತ್ತು ಅನ್ನೋದು ಏನೋ ಒಂದು ಅಭಿಪ್ರಾಯ CM ಅವ್ರು ವ್ಯಕ್ತಪಡಿಸಿದ್ರು. ಅಷ್ಟು ಗೊತ್ತಿದೆ ನನಗೆ. ಅವ್ರಿಗೆ ಹೋಮ್ ಮಿನಿಸ್ಟರ್ ಗೊತ್ತಿರ್ಬೋದು. ನನಗೆ ಇಷ್ಟು ಇನ್ಫಾರ್ಮೇಶನ್ ಇದೆ. ಅಕಸ್ಮಾತ್ ಯಾವುದೇ SP ತಪ್ಪು ಮಾಡಿದ್ರು ಅದು ತಪ್ಪೇ. ಯಾವುದನ್ನು ಅವ್ರು ತಪ್ಪಿಸ್ಬೇಕಾಗಿತ್ತು, ತಪ್ಪಿಸ್ತಕ್ಕಂಥ ಅವಕಾಶ ಇದೆ, ಅದನ್ನು ಉಪಯೋಗ ಮಾಡ್ಕೊಳ್ದೇ ಇದ್ರೆ ಅವ್ರ ಕರ್ತವ್ಯ ಲೋಕದಲ್ಲಿ ಏನಾದರೂ ಆಗಿದ್ರೆ ಅದು CM ಅವರು ಅದಕ್ಕೆ ಉತ್ತರ ಕೊಡಬೇಕೇ ವಿನ ನನಗೆ ಗೊತ್ತಿರೋ ಪ್ರಿಲಿಮಿನರಿ ಇನ್ಫಾರ್ಮೇಶನ್ ಅಷ್ಟೇ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಚಟುವಟಿಕೆ ತಾಣ ಆಗ್ತಿದೆ. ಇಲ್ಲಿ ನೋಡಿಪ್ಪ, ನಾನು ಅದನ್ನ ತಾಣ ಮಾಡಕ್ ಬಿಟ್ಟಿಲ್ಲ. ಅದನ್ನ ನನಗೆ ಒಂದು ಮಾಹಿತಿ ಒಂದು ಸೋರ್ಸ್ನಿಂದ ಬಂದಮೇಲೆ ನಾನು DC ಗೆ ಕಳಿಸಿದ್ದೀನಿ, SP ಗೂ ಕಳಿಸಿದ್ದೀನಿ. ನಾನೇ ಪ್ರಾಯಶಃ ರಾತ್ರಿ 10-9 ಫೋನ್ ಮಾಡಿ 10-10ವರೆಗೆ ಇಬ್ಬರಿಗೆ ಫೋನ್ ಮಾಡಿ ನನಗೆ ನೀವು ಆ ಥರ ಯಾರೋ ಇಲ್ಲಿ ನೋಡಿ ಈಗ ತುಡುಗು ಮಾಡೋನು ಮಾಡ್ತಿದ್ರೆ ಹೇಳ್ಬಿಡಿ, ನಾನು ಲಘುನ ಹೇಳಿದ್ದೆ. ಅವ್ರು ಹೇಳ್ದೆ ಮಾಡ್ತಾ ಇರ್ತಾರೆ. ಆದರೂ ನಮಗೆ ಮಾಹಿತಿ ಬಂದ ಮೇಲೆ ತತ್ಕ್ಷಣ ಕ್ರಮ ಕೈಗೊಂಡು ನಾವೇನು ಕೆಲಸ. ಮತ್ತು ನಿಮ್ಗೆ ಇನ್ನೊಂದು ಹೇಳ್ಬೇಕಾದ್ರೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹಿಡಿದೇ ಇದ್ರು ಹುಬ್ಳಿಯಲ್ಲಿ ಹಿಡಿಸ್ತಕ್ಕಂಥ ಪ್ರಯತ್ನ ಕೂಡ ನಾವು ಮಾಡಿದ್ವಿ, ಹೇಳಿದ್ವಿ. ಸೊ ಅದನ್ನೇನು ತಲೆ ಕೆಡಿಸ್ಕೊಬಿಡಿ, ಇವೆಲ್ಲ ನಡೀತಾ ಇರ್ತಾವೆ ಒಂದೊಂದು. ಅದನ್ನು ನಾವು ತತ್ಕ್ಷಣ ಅದನ್ನು ಏನು ಮಾಡಬೇಕು ಆ ಕ್ರಮ ಕೈಗೊಳ್ತೀವಿ. ಯಾವುದು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾರೆ ನಾಳೆ ನಾಡ್ದು ತಮ್ಮ ಹೇಳ್ತಾರೆ. MVS ಸ್ಕೀಮ್ ಬಗ್ಗೆ ನೆಕ್ಸ್ಟ್ ಹೇಳ್ಬಿಡ್ತೀನಿ. ರೆಡಿ ಇದೆ, ಅದು ರೆಡಿ ಇದೆ. ಬಟ್ ನಿಮ್ಗೆ ಕೇಳೋ ಪೇಷನ್ಸ್ ಇಲ್ಲ. ನೀವು ಮತ್ತೆ ಪೊಲಿಟಿಕಲ್ ಕೇಳೋಕ್ಕೆಲ್ಲ ಹೊಂಟಿರಿ. ಅದಕ್ಕೆ ಕೇಳೋದು